ಇನ್ನು ಡಿಕೆ ಶಿವಕುಮಾರ್ ಅವರ 2.0 ಸಂಪುಟದಲ್ಲಿ 20 ಜನ ಶಾಸಕರು ಜೊತೆಗೆ ಅದರಲ್ಲಿ ಪರಿಷತ್ನವರು ಇದ್ದಾರೆ. 20 ಜನರು ಆಯ್ಕೆ ಆಗಿದ್ದಾರೆ ಸಚಿವರಾಗಿ. ಅವರ ಪ್ರಮಾಣ ವಚನ ಇವತ್ತು ಸಂಜೆ 4 ಗಂಟೆಗೆ ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳೆಲ್ಲವೂ ಕೂಡ ಆಗ್ತಾ ಇದೆ. ಈ ಬೆನ್ನಲ್ಲೇ ನೂತನವಾಗಿ ಸಚಿವರಾಗಿ ಆಯ್ಕೆಯಾದವರ ನಿವಾಸದ ಮುಂದೆ ಕ್ಷೇತ್ರದಲ್ಲಿ ಹರ್ಷೋದ್ಗಾರ. ಇನ್ನು ಡಿಕೆ ಸಂಪುಟದಲ್ಲಿ ಬಿಗ್ ಟ್ವಿಸ್ಟ್. ಕೊನೆಗಳಿಗೆಯಲ್ಲಿ ಮಂಕಾಳು ವೈದ್ಯ ಔಟ್, ಎಸ್ ಮಲ್ಲಿಕಾರ್ಜುನ್ ಇನ್. ದಾವಣಗೆರೆಯ ಉತ್ತರ ಕ್ಷೇತ್ರದ ಶಾಸಕ ಮಲ್ಲಿಕಾರ್ಜುನ್ ಪ್ರಭಾವಿ ನಾಯಕರು ಎಸ್ ಮಲ್ಲಿಕಾರ್ಜುನ್ ಅವರು. ದಿವಂಗತ ಶಾಮನೂರು ಶಿವಶಂಕರಪ್ಪನವರ ಪುತ್ರ ಎಸ್ ಮಲ್ಲಿಕಾರ್ಜುನ್ ಅವರು. ಅವರ ಪುತ್ರ ಸಮರ್ಥ್ ಕೂಡ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ಈ ಬಾರಿಯ ಬೈ ಎಲೆಕ್ಷನ್ ನಲ್ಲಿ. ದಾವಣಗೆರೆ ಉಪಚುನಾವಣೆಯಲ್ಲಿ ದಾವಣಗೆರೆ ಸಂಸದೆ ಆಗಿದ್ದಾರೆ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರು. ಈ ಬೆನ್ನಲ್ಲೇ ಈ ಟ್ವಿಸ್ಟ್ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕೆ ಟ್ವಿಸ್ಟು, ಏನೇ ಟ್ವಿಸ್ಟು ಅಂತ. ಕೊನೆ ಗಳಿಗೆಯಲ್ಲಿ ಡಿಕೆ ಸಂಪುಟಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇರೋದು. ಮಂಕಾಳು ವೈದ್ಯ ಅವರು ಔಟ್ ಆಗಿದ್ದಾರೆ, ಎಸ್ ಮಲ್ಲಿಕಾರ್ಜುನ್ ಅವರು ಇನ್ ಆಗಿದ್ದಾರೆ. ಮಂಕಾಳು ವೈದ್ಯ ಅವರ ಹೆಸರಿತ್ತು, ಈಗ ಅವರನ್ನ ಹೊರಗಿಟ್ಟು ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರಿರಲಿಲ್ಲ, ಅವರನ್ನ ಸೇರಿಸಲಾಗಿದೆ ಅನ್ನೋ ವಿಚಾರ. ಅದು ಕೊನೆ ಗಳಿಗೆಯಲ್ಲಿ ಅವರ ಹೆಸರನ್ನ ಮುನ್ನೆಲೆಗೆ ತಂದಿದ್ದು. ದಾವಣಗೆರೆ ಭಾಗದಲ್ಲಿ ಎಸ್ ಮಲ್ಲಿಕಾರ್ಜುನ್ ಹಿರಿಯರಿದ್ದಾರೆ, ಜೊತೆಗೆ ವರ್ಚಸ್ಸಿರುವಂಥ ನಾಯಕ ದಿವಂಗತ ಶಾಮನೂರು ಶಿವಶಂಕರಪ್ಪನವರ ಪುತ್ರ ಎಸ್ ಮಲ್ಲಿಕಾರ್ಜುನ್ ಅವರ ಹಿಂದೆ ಹಿಡಿದು ಅವರ ಪುತ್ರ ಸಮರ್ಥ್ ಈ ಬಾರಿಯ ಬೈ ಎಲೆಕ್ಷನ್ನಲ್ಲಿ ಗೆದ್ದು ಬಿಗಿದ್ರು ವಿಧಾನಸಭಾ ಕ್ಷೇತ್ರದಲ್ಲಿ. ಅದಾದಮೇಲೆ ಅವರ ಪತ್ನಿಯೂ ಕೂಡ ಸಂಸದೆ ಆಗಿದ್ದಾರೆ ಪ್ರಭಾ ಮಲ್ಲಿಕಾರ್ಜುನ್ ಅವರು. ಅವರ ಹೆಸರು ಪಟ್ಟಿಯಲ್ಲಿ ಇರಲಿಲ್ಲ, ಕೊನೆ ಗಳಿಗೆಯಲ್ಲಿ ಸೇರಿಸಲಾಗಿದೆ. ಅದರಲ್ಲೂ ಮಂಕಾಳು ವೈದ್ಯ ಅವರ ಹೆಸರನ್ನ ಹೊರಗಿಟ್ಟು ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರನ್ನ ಸೇರಿಸಲಾಗಿದೆ ಅನ್ನುವಂತಹ ಮಾತು. ಸೊ ಕೊನೆ ಕ್ಷಣದ ಲಾಬಿ ಇಲ್ಲಿ ವರ್ಕೌಟ್ ಆದಂತಿದೆ. ಮಂಕಾಳು ವೈದ್ಯ ಅವರನ್ನ ಪಟ್ಟಿಯಿಂದ ಹೊರಗಿಟ್ಟು ಎಸ್ ಮಲ್ಲಿಕಾರ್ಜುನ್ ಅವರನ್ನ ಸೇರಿಸಿರೋದು ಇಲ್ಲಿ ಕುತೂಹಲಕ್ಕೂ ಕಾರಣವಾಗ್ತಾ ಇದೆ. ಮೊದಲಿಗೆ ಅವರ ಹೆಸರಿತ್ತು, ಅವರಿಗೂ ಕೂಡ ಸೂಚನೆಯೂ ಸಿಕ್ಕಿತ್ತು, ಅವರ ಹೆಸರು ಸಂಪುಟದಲ್ಲಿ ಇದೆ ಅನ್ನುವಂತಹ ವಿಚಾರ ಅವರಿಗೂ ಕೂಡ ವಿಚಾರ ಮುಟ್ಟಿತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರನ್ನ ಸೇರಿಸಿ ಮಂಕಾಳು ವೈದ್ಯ ಅವರ ಹೆಸರನ್ನ ಹೊರಗಿಡಲಾಗಿದೆ. ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲೂ ಕೂಡ ಎಸ್ ಮಲ್ಲಿಕಾರ್ಜುನ್ ಅವರು ಕೆಲಸ ಮಾಡಿದ್ದಾರೆ. ಕೊನೆ ಗಳಿಗೆಯಲ್ಲಿ ಅವರ ಹೆಸರನ್ನ ಸೇರಿಸಲಾಗಿರೋದು. ನಾನು ಹೇಳ್ತಾ ಇದ್ದೆ, ರಾಜಕೀಯದಲ್ಲಿ ಯಾವುದು ಯಾವಾಗ ಏನಾಗುತ್ತೆ ಊಹೆ ಮಾಡೋದಕ್ಕೂ ಆಗೋದಿಲ್ಲ. ಪಟ್ಟಿ ಮೊದಲ ಬಾರಿ ಈ ಒಂದು ಡಿಕೆ ಸಂಪುಟದ 2.0 ಪಟ್ಟಿ ರಿಲೀಸ್ ಆಗ್ತಿದೆ ಅಂದರೆ ಅಫಿಷಿಯಲ್ ಆಗಿ ರಿಲೀಸ್ ಆಗೋದಕ್ಕೂ ಮುಂಚೆ ಮಂಕಾಳು ವೈದ್ಯ ಅವರ ಹೆಸರು ಕೂಡ ಇಡಲಾಗಿತ್ತಂತೆ. ಅವರಿಗೂ ಕೂಡ ಸೂಚನೆ ಸಿಕ್ಕಿತ್ತು ಅವರ ಹೆಸರಿದೆ ಅಂತ. ಆದರೆ ಕೊನೆ ಗಳಿಗೆಯಲ್ಲಿ ಅವರ ಹೆಸರು ಬಿಟ್ಟು ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಸೇರಿಸಲಾಗಿದೆ.